ಯಾಕೆ ನಗ್ತಾ ಇದ್ದೀರಾ? ಅವ್ರು ನೆನೆಸ್ಕೊಂಡು ನಗ್ತಾ ಇದ್ದೀನಿ. ಜಗತ್ತಲ್ಲಿ ಇಂತಹ ಜನಗಳು ಇರ್ತಾರ ಅಂತ. ಅಲ್ಲ ಮೇಡಮ್, ಒಂದ್ ಕಾರ್ ಕೊಡೋ ಬೆಲೆನೂ ಒಂದ್ ಹೆಣ್ಣು ಕೊಡ್ಲಿಲ್ವಲ್ಲ. ಈಗಿನ ಕಾಲದಲ್ಲಿ ಪರಿಚಯ ಇಲ್ಲ ಅಂತಂದ್ರೆ ಪಕ್ಕದ ಮನೆಗೂ ನಾವು ಹೆಣ್ಮಕ್ಳನ್ನ ಕಳ್ಸಲ್ಲ. ಅಂತಾದ್ರಲ್ಲಿ ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ಅವ್ರು ನಿಮ್ಮನ್ನ ನನ್ನ ಜೊತೆ ಕಳಿಸ್ಬಿಟ್ಟು ಅವ್ರ ಕಾರ್ಗೋಸ್ಕರ ಅಲ್ಲೇ ಇದಾರಲ್ಲ. ಕಾರ್ ಹೋದ್ರೆ ಕೊಂಡ್ಕೋಬಹುದು, ದುಡ್ಡು ಹೋದ್ರೆ ಸಂಪಾದನೆ ಮಾಡ್ಬೋದು. ಆದ್ರೆ ಒಂದು ಹೆಣ್ಣಿನ ಮಾನ ಪ್ರಾಣಕ್ಕೆ ಏನಾದ್ರೂ ಆದ್ರೆ ಆಕೆ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡೋದು ಬೇಡ. ಅವ್ರು ಯಾಕೆ ಯೋಚನೆ ಮಾಡ್ತಾರೆ? ಯೋಚನೆ ಮಾಡ್ಬೇಕಾಗಿರೋದು ನಾವು. ಜ್ಞಾಪಕ ಇದೆಯಾ? ಎಕ್ಸಿಬಿಷನ್ ಅಲ್ಲಿ ಗಲಾಟೆ ಮಾಡಿದ್ದಲ್ಲ, ಅವ್ರು ನಿಂತಿದ್ದಾರೆ. ಸಿಕ್ಕಾಕೊಂಡ್ಬಿಟ್ವು, ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ವು. ಒರಿಜಿನಲ್ ಡೂಪ್ಲಿಕೇಟ್ ಅಂತ ಅವಳನ್ನು ಕೇಳಿದ್ರೆ ನಿನಗೇನೋ ಸಂಬಂಧ? ಒರಿಜಿನಲ್ ಡೂಪ್ಲಿಕೇಟ್ ಅಂತ ನಿನ್ ಮುಂದೆ ಈಗ ಟೆಸ್ಟ್ ಮಾಡ್ತೀವಿ. ಓಡಿ! ಅವ್ರು ಬರ್ತಾ ಇದ್ದಾರೆ. ಈಜೋಗ್ ಬರುತ್ತಾ? ಸ್ವಲ್ಪ ಬರುತ್ತೆ. ಯಾಕೆ? ಎಲ್ಲೂ ಕಾಣ್ತಾ ಇಲ್ಲ. ತಪ್ಸ್ಕೊಂಡ್ಬಿಟ್ರು, ನಡೀರೋ. ಮೇಡಮ್, ನಿಮ್ಗೇನಾಗಿಲ್ಲ ತಾನೆ? ಯಾಕೆ ನಗ್ತಾ ಇದ್ದೀರಾ? ನಿಮ್ಮನ್ನ ನೋಡಿ ಅಲ್ಲ, ನಿಮ್ ಬಿಲ್ಡಪ್ ನೋಡಿ ನೀವ್ ರೌಡಿಗಳಿಗೆ ಒಂದ್ ಗತಿ ಕಾಣಿಸ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನೀವ್ ಮಾಡಿದ್ದೇನು, ತಪ್ಪಿಸ್ಕೊಂಡ್ ಬಂದಿದ್ದೇನು, ನಾವಿಲ್ಲಿಗೆ ಬಿದ್ದಿದ್ದೇನು. ಮೇಡಮ್, ನಾನು ಏನೇ ಮಾಡಿದ್ರು ಅದು ನಿಮಗೋಸ್ಕರ, ನಿಮ್ಮನ್ನು ಕಾಪಾಡೋಕ್ಕೋಸ್ಕರ. ಅವರು ಅಷ್ಟು ಜನ ಇದ್ರು, ನಾನು ಇದ್ದಿದ್ದು ಒಬ್ಬ. ಹಬ್ಬಬ್ಬ ಅಂದ್ರೆ ಹೊಡೆದಾಟ ಆಗಿರೋದು. ನಾನು 4 ಜನ ಹೊಡಿತಾ ಇದ್ದೆ, ಇಲ್ಲಾಂದ್ರೆ ಅವ್ರು ನನ್ನ ಹೊಡೆದಾಕಿರೋರು. ಆದರೆ ಯಾವ ನಂಬಿಕೆ ಮೇಲೆ ಒಬ್ಬ ವ್ಯಕ್ತಿ ನಿಮ್ಮನ್ನ ನನ್ನ ಜೊತೆ ಕಳಿಸಿದ್ರು ಅದನ್ನು ನಾನು ಉಳಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಪ್ರತಿಯೊಬ್ಬರಿಗೂ ದೇಹ ಬಲದ ಜೊತೆ ಬುದ್ಧಿ ಬಲ ಅನ್ನೋದಿರುತ್ತೆ. ಇಂಥ ಸಮಯದಲ್ಲಿ ಶಕ್ತಿ ಉಪಯೋಗಿಸೋದ್ರ ಬದಲು ಯುಕ್ತಿ ಉಪಯೋಗಿಸ್ಬೇಕಾಗುತ್ತೆ. ನಾನು ಮಾಡಿದ್ದು ಅದೇ. ಅಕಸ್ಮಾತ್ ಆ ಗಲಾಟೆಯಲ್ಲಿ ಯಾರಾದರೂ ಒಬ್ಬ ನಿಮ್ಮ ಮೈನ್ ಮುಟ್ಟಿದ್ರು ಕೂಡ ನಾ ಬದುಕಿದ್ದು ಏನು ಪ್ರಯೋಜನ ಆಗ್ತಿತ್ತು ಮೇಡಮ್? ನಿಮ್ಮನ್ನು ಕಾಪಾಡೋಕ್ಕೋಸ್ಕರ, ನನ್ನ ಮೇಲಿಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ದಾರಿ ಬಿಟ್ಟು ನನಗೇನು ತೋಚ್ತಿಲ್ಲ. ಅದಕ್ಕೆ ಹೀಗೆ ಮಾಡಿದೆ.